ಆರೋಗ್ಯ ಸುಧಾರಣೆಗೆ ಅಪ್ಪು ಯೂತ್ ಬ್ರಿಗೇಡ್ನಿಂದ ಪೂಜೆ. ಕನ್ನಡದ ಮೇರು ನಟ, ಕನ್ನಡ ಕಣ್ಮಣಿ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದು, ಅವರ ಆರೋಗ್ಯ ಶೀಘ್ರವಾಗಿ ಸುಧಾರಿಸುವಂತೆ ಭಗವಂತ ಅನುಗ್ರಹಿಸಲಿ ಎಂದು ಅಪ್ಪು ಬ್ರಿಗೇಡ್ ವತಿಯಿಂದ ಬೋಳರಾಮೇಶ್ವರ ದೇವಾಲಯದಲ್ಲಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಅಪ್ಪು ಬ್ರಿಗೇಡ್ ಅಧ್ಯಕ್ಷ ಪ್ರದೀಪ್ ಹಿರೇಮಗಳೂರು ಮಾತನಾಡಿ, ಅಪ್ಪು ಕಾರ್ಯಗಳು ಜನಮಾನಸದಲ್ಲಿ ಇನ್ನೂ ನೆಲೆಸಿದ್ದು, ದೊಡ್ಡಮನೆ ಯಾವತ್ತೂ ಕನ್ನಡಿಗರ ಹಿತ ಕಾಯುತ್ತದೆ. ಕನ್ನಡ ಫಿಲಂ ಇಂಡಸ್ಟ್ರಿಯ ಹಿರಿಯಣ್ಣ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಿ ಇನ್ನೂ ಒಳ್ಳೆಯ ಚಿತ್ರಗಳ ಮೂಲಕ ಕರ್ನಾಟಕ ಜನತೆಗೆ ಉತ್ತಮ ಸಂದೇಶ ನೀಡುವಂತಾಗಲಿ ಎಂದು ಮಾತನಾಡಿದರು. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಕನ್ನಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಭೈರತಿ ರಣಗಲ್ ಚಿತ್ರ ಪ್ರದರ್ಶನವಾಗ್ತಿದೆ. ಹಾಗೂ ಇವತ್ತ ಆ ಪ್ರಯುಕ್ತ ಹಾಗೂ ಶಿವರಾಜ್ ಕುಮಾರ್ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಇರೋದ್ರಿಂದ ಅವರ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿ ಆಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ಇವತ್ತ ಸಿನಿಮಾ ಯಶಸ್ವಿಯಾಗ್ಲಿ ಹಾಗೂ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ಟೆಂಪಲ್ ಅಲ್ಲಿ ಪೂಜೆ ಸಮೇತ ಇಟ್ಕೊಂಡಿದೀವಿ. ಹಾಗೂ ಇವತ್ತ ಚಿಕ್ಕಮಗಳೂರಿನ ನಾಗಲಕ್ಷ್ಮಿ ಚಿತ್ರಮಂದಿರದಲ್ಲಿ ಭೈರತಿ ರಣಗಲ್ ಸಿನಿಮಾ ಪ್ರದರ್ಶನವಾಗ್ತಿದೆ. ಅಲ್ಲೂ ಕೂಡ ಸಾಧಕರಿಗೆ, ಚಿಕ್ಕಮಗಳೂರಲ್ಲಿ ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಸಾಧನೆ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇಲ್ಲಿ ಪೂಜೆ ಈಗ ನಡೀತಾ ಇದೆ. ಪೂಜೆ ನಡೆದ ತಕ್ಷಣ ಸಿನಿಮಾ ಥಿಯೇಟರ್ ಹೋಗಿ ಸೆಲೆಬ್ರೇಷನ್ ಮಾಡಿ ಸನ್ಮಾನ ಮಾಡಿ ಪಿಕ್ಚರ್ ಅನ್ನ ಅದ್ದೂರಿಯಾಗಿ ಮಾಡ್ಕೊಳ್ತಾ ಇದೀವಿ. ಪ್ರಧಾನ ಕಾರ್ಯದರ್ಶಿ ಶಂಕರಪುರ ಶಿವು ಮಾತನಾಡಿ, ಕನ್ನಡ ನಾಡಿನ ಹೆಮ್ಮೆಯ ಕುವರ ಶಿವರಾಜ್ ಕುಮಾರ್ ಅವರು ಒಳ್ಳೆಯ ಚಿತ್ರಗಳ ಮೂಲಕ ಜನಹಿತ ಸಾರುವ ಕಾಯಕ ಮಾಡಿದ್ದು, ಅವರ ಈ ಜನಪರ ಕಾಳಜಿ ಅವರನ್ನು ಇಂದು ಕನ್ನಡ ಚಿತ್ರರಂಗದ ಹಿರಿಯ ನಾಯಕನನ್ನಾಗಿ ಮಾಡಿದೆ. ಆದಷ್ಟು ಬೇಗ ದೇವರು ಅವರ ಆರೋಗ್ಯ ಸುಧಾರಿಸುವಂತೆ ಅನುಗ್ರಹಿಸಲಿ ಎಂದು ಮಾತನಾಡಿದರು. ಇವತ್ತು ಏನು ನಮ್ಮ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸಂಚು ಸ್ಟಾರ್ ಶಿವಣ್ಣನವರ ಭೈರತಿ ರಣಗಲ್ ಚಿತ್ರ ಇಂದು ಬಿಡುಗಡೆಯಾಗಿದೆ. ಹಾಗಾಗಿ ಮತ್ತೆ ಅವರು ಆರೋಗ್ಯವಾಗಿರಬೇಕು ಅಂತ ನಾವು ಚಿಕ್ಕಮಗಳೂರು ಅಪ್ಪು ಯೂತ್ ಬ್ರಿಗೇಡ್ ವತಿಯಿಂದ ಈ ಬೋಳರಾಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಹಮ್ಮಿಕೊಂಡಿದ್ದೀವಿ. ಹಾಗೂ ನಾಗಲಕ್ಷ್ಮಿ ಚಿತ್ರಮಂದಿರದಲ್ಲೂ ಚಿತ್ರ ಬಿಡುಗಡೆ ಪ್ರಯುಕ್ತ ಕೆಲವು ಗಣ್ಯರಿಗೂ ಹಾಗೂ ಸಾಧಕರಿಗೂ ಮತ್ತು ಸಿನಿಮಾ ಸಿಬ್ಬಂದಿ ವರ್ಗದವರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಶಿವಣ್ಣರವರು ಆರೋಗ್ಯವಾಗಿ ಮತ್ತೆ ನಮ್ಮ ಸಿನಿಮಾಗಳಲ್ಲಿ ಯಶಸ್ವಿಯಾಗಲಂತ ಬಯಸ್ತಾ ಇದ್ದೀವಿ. ಜೈ ದೊಡ್ಡಮನೆ. ಬೋಳರಾಮೇಶ್ವರ ದೇವಾಲಯದಲ್ಲಿ ಶಿವಣ್ಣನ ಆರೋಗ್ಯ ಸುಧಾರಣೆಗೆ ಪ್ರಾರ್ಥಿಸಿ ಪೂಜೆ ಸಲ್ಲಿಸಲಾಯಿತು. ಪೂಜಾ ಕಾರ್ಯಕ್ರಮದಲ್ಲಿ ಜೈರಾಮ್ ಬಸ್ಗೋಡು, ಶಶಿ ತೋರಣಮಾವು, ರಂಜು, ಪ್ರವೀಣ್, ಉಮಾಶಂಕರ್, ಯತೀಶ್ ಮುಂತಾದವರು ಹಾಜರಿದ್ದರು.